ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಈಗ ಆಪ್ಷನ್ ಎಂಟ್ರಿಯನ್ನು ಈ ರೀತಿ ಎಕ್ಸ್ಟೆಂಡ್ ಮಾಡ್ತಾ ಬರ್ತಿದಾರಲ್ವಾ, ನಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಸಿಗುತ್ತೆ, ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ KA ಅವರು ನಿಮಗೆ ಯಾವ ರೀತಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನು ಕೊಡ್ತಾರೆ, ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಸಹ ಯೂಸ್ಫುಲ್ ಆಗಿರುತ್ತೆ. ಆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಇದೇ ತರ ಮುಂದೆ ಬರುವಂತಹ ಎಲ್ಲಾ ರೀತಿಯ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್, ಹಾಸ್ಟೆಲ್ ಅಪ್ಡೇಟ್ಸ್ ಅನ್ನ ಪಡ್ಕೋತಿರ್ತೀರಾ. ಮೊದಲಿಗೆ ನೋಡಿ, ನಿಮಗೆ ನೆನ್ನೆ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಎಂಟ್ರಿ ಲಿಂಕ್ ಏನಿತ್ತು ಅದರ ಒಂದು ಡೇಟ್ ಅನ್ನ ಆದ್ರೆ ಎಕ್ಸ್ಟೆಂಡ್ ಮಾಡಿದ್ರು. ಓಕೆನಾ, ಎಲ್ಲಿಯ ತನಕ ಎಕ್ಸ್ಟೆಂಡ್ ಮಾಡಿದ್ರು ಅಂತ ಅಂದ್ರೆ ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ನೋಟಿಫಿಕೇಶನ್ ಅಲ್ಲಿ 22/7/2025 ಸಂಜೆ 6ರವರೆಗೆ ವಿಸ್ತರಿಸಲಾಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಏನ್ ಹೇಳ್ತಿದ್ದಾರೆ, ಆಪ್ಷನ್ ಎಂಟ್ರಿ ಡೇಟ್ ಏನೋ ಎಕ್ಸ್ಟೆಂಡ್ ಮಾಡಿದ್ರಲ್ವಾ ಸರ್, ಹಾಗಿದ್ರೆ ನಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಮತ್ತೆ ನಮಗೆ ಫಸ್ಟ್ ಒಂದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ಮೊದಲಿಗೆ ನೋಡಿ, ಈಗ KA ಕಡೆಯಿಂದ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ. ನಿಮ್ಗೆ 22ನೇ ತಾರೀಕು ನಿಮ್ಗೆ ಒಂದು ಲಾಸ್ಟ್ ಡೇಟ್ ಅಂತ ಹೇಳ್ಬಿಟ್ಟು 22ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದಾರಲ್ವಾ. 22ನೇ ತಾರೀಕು ಏನಾದ್ರು ನಿಮ್ಗೆ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಯ್ತು ಅಂತ ಅಂದ್ರೆ ನಿಮ್ಗೆ 23, 24, 25, 26ನೇ ತಾರೀಕು ಇಲ್ಲ ಅಂತಂದ್ರೆ 25ನೇ ತಾರೀಕು ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುತ್ತೆ. ಓಕೆನಾ, ಲಿಂಕ್ ಯಾವಾಗ ಕ್ಲೋಸ್ ಆಗುತ್ತೋ ಅಲ್ಲಿಂದ ಕೌಂಟ್ ಮಾಡ್ಕೊಳ್ಳಿ. ಒಂದು 3 ಡೇಸ್ ಆಗಿದ್ದ ಆದ್ಮೇಲೆ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಆಗಿ ನಿಮಗೆ ಹೇಳೋದಾದ್ರೆ, ಈಗ 22ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ. ಈಗ ಪ್ರತಿಯೊಂದು ಸ್ಟೂಡೆಂಟ್ಸ್ ಎಲ್ಲರೂ ಆಪ್ಷನ್ ಎಂಟ್ರಿನ ಮಾಡ್ತಾ ಬರ್ತಿದ್ದಾರೆ. ಎಷ್ಟು ಕೋರ್ಸಸ್ ಅವರು ಅಂತಂದ್ರೆ ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ಇಂಜಿನಿಯರಿಂಗ್, ಪಶುವೈದ್ಯಕೀಯ, ಪಶುಸಂಗೋಪನೆ, ಕೃಷಿ ವಿಜ್ಞಾನ, BPT, ಅಲೈಡ್ ಹೆಲ್ತ್ ಸೈನ್ಸ್, BSc ನರ್ಸಿಂಗು, ದಂತ ವೈದ್ಯಕೀಯ, ಅಲೈಡ್ ಹೆಲ್ತ್ ಸೈನ್ಸ್, BPO, BPT ಕೋರ್ಸ್ಗಳಿಗೆ ಇಷ್ಟು ಕೋರ್ಸಸ್ ಗಳ ಆಪ್ಷನ್ ಎಂಟ್ರಿ ಆದ್ರೆ ಈಗ ಅಟ್ ಎ ಟೈಮ್ ನಡೀತಿರುವಂತದ್ದು KCET ಅಂಡ್ ಹಾಗೇನು ನೀಟ್ದು. ಇಲ್ಲಿ ಇಷ್ಟು ಕೋರ್ಸಸ್ ಆಪ್ಷನ್ ಎಂಟ್ರಿ ಮಾಡ್ತಿದ್ದಾರೆ. ಯಾವಾದ್ರೂ ಸ್ಟೂಡೆಂಟ್ಸ್ ಗೆ ಯಾವ್ದಾದ್ರು ಕೋರ್ಸ್ ಕಾಲೇಜಸ್ ಶೋ ಆಗ್ತಾ ಇಲ್ಲ, ಅವರ ಒಂದು ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ. KA ಕಡೆಯಿಂದ ಬೇರೆ ಅವ್ರಿಗೆ ಏನೋ ಒಂದು ಸೀಟ್ ಮ್ಯಾಟ್ರಿಕ್ಸ್ ಮತ್ತೊಂದೇನೋ ರಿಲೀಸ್ ಮಾಡಿಲ್ಲ, ಅವ್ರಿಗೆ ಮತ್ತೆ ಆಪ್ಷನ್ ಎಂಟ್ರಿ ಟೈಮ್ ಏನಾದ್ರು ಕೊಡಬೇಕು ಅಂತ KA ಗೊತ್ತಾದ್ರೆ ಆಗ ಏನ್ ಮಾಡ್ತಾರೆ ಅಂತಂದ್ರೆ, ಆಗ ಮತ್ತೆ 22ನೇ ತಾರೀಕು ಇರುವಂತಹ ಡೇಟ್ ಅನ್ನ ಎಕ್ಸ್ಟೆಂಡ್ ಆದ್ರೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಆಗಿ ನಾನು ಈಗ ಹೇಳ್ತಿದ್ದೀನಿ ಅಷ್ಟೇ, ಏನೋ ಯಾವುದೋ ಒಂದು ಕೋರ್ಸ್ ಅವ್ರದ್ದು ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿಲ್ಲ, ಹಾಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಮತ್ತೆ ಒಂದು 23ನೇ ತಾರೀಕುವರೆಗೂ 24ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರು ಅಂತ ಅನ್ಕೊಳ್ಳಿ. ಆಗ ಯಾವಾಗ ಲಿಂಕ್ ಕ್ಲೋಸ್ ಆಗುತ್ತೋ ಅಲ್ಲಿಂದ ನೆಕ್ಸ್ಟ್ 3 ಡೇಸ್ ಆಗಿದ್ದಾದ್ಮೇಲೆ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಆದ್ರೆ ಕೊಡ್ತಾರೆ. ಓಕೆನಾ, ಇದು 100% ಆಗಿ ಪ್ರತಿ ವರ್ಷನೂ KA ಕಡೆಯಿಂದ ಇದೇ ತರ ನಡೆಯೋದು. ಜೊತೆಗೆ KA ಅವರೇ ಈ ವರ್ಷನೂ ಸಹ ತಿಳಿಸ್ಕೊಟ್ಟಿದ್ದಾರೆ ಸಪರೇಟ್ ಆಗಿ ಈ ರೀತಿನ ಪ್ರೋಸೆಸ್ ನಡೆಯುವಂತದ್ದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸ್ಟೂಡೆಂಟ್ಸ್ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ 22ನೇ ತಾರೀಕು ನಿಮ್ಗೆ ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ಲಾಸ್ಟ್ ಡೇಟ್ ಲಿಂಕ್ ಕ್ಲೋಸ್ ಆಗುತ್ತೆ. ಮತ್ತೆ ಒಂದು 3 ಡೇಸ್ ಆಗಿದ್ದಾದ್ಮೇಲೆ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುತ್ತೆ. ಓಕೆನಾ, ಈಗ ಮತ್ತೆ ಏನಾದ್ರು ಡೇಟ್ ಎಕ್ಸ್ಟೆಂಡ್ ಆದ್ರೆ ಎಲ್ಲಿಯ ತನಕ ಎಕ್ಸ್ಟೆಂಡ್ ಆಗುತ್ತೋ ನೋಡ್ಕೊಂಡು ಅದಾದ್ಮೇಲೆ 3 ಡೇಸ್ಗೆ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುತ್ತೆ. ಅಂಡ್ ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ನಿಮಗೆ ಬಂದಿದ್ದ ಆದ್ಮೇಲೆ ಇಮಿಡಿಯೇಟ್ ಆಗಿ ಒಂದು 3 to 4 ಡೇಸ್ ನಿಮ್ಗೆ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಟೈಮ್ ಅನ್ನ ಕೊಡ್ತಾರೆ. ಓಕೆನಾ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ನೋಡ್ಕೊಂಡು ನೀವೇನೆಲ್ಲ ಚೇಂಜಸ್ ಮಾಡ್ಕೋಬೇಕು, ಏನೆಲ್ಲ ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬೇಕು, ಏನೇನೆಲ್ಲ ನಿಮ್ಮ ಆಪ್ಷನ್ ಎಂಟ್ರಿಗೆ ನೀವು ಆಡ್ ಮಾಡ್ಕೋಬೇಕು ಅಂತ ಹೇಳ್ತಿರೋ ಎಲ್ಲಾ ಚೇಂಜಸ್ ಸಹ ನೀವು ಮಾಡ್ಕೋತೀರಾ ಅಲ್ವಾ. 3 to 4 ಡೇಸ್ ಟೈಮ್ ಕೊಡ್ತಾರ. ಏನಾದ್ರೂ ಈ ವರ್ಷ ಹೇಳ್ತಿದ್ದೀನಿ ಸ್ಟೂಡೆಂಟ್ಸ್ ಹೆಚ್ಚಿಗೆ ಟೈಮ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು 3 to 4 ಡೇಸ್ ಕೊಟ್ಟಿರೋದೇನಾದ್ರೂ ಮತ್ತೆ ಒಂದು 2 ಡೇಸ್ ಜಾಸ್ತಿ ಕೊಟ್ಟರು, ಟೋಟಲ್ 5 ಡೇಸ್ 6 ಡೇಸ್ ಕೊಟ್ಟರು ಅಂತ ಅನ್ಕೊಳ್ಳಿ. ಅವಾಗ ಒಂದು ಎಷ್ಟು ಡೇಸ್ ನಿಮ್ಗೆ ಟೈಮ್ ಅನ್ನ ಕೊಟ್ಟಿರ್ತಾರೋ, ಈಗ 5 ಡೇಸ್ ಟೈಮ್ ಕೊಟ್ರಲ್ವಾ, ಆ 5 ಡೇಸ್ ಕ್ಲೋಸ್ ಆಗಿದ್ದ ಆದ್ಮೇಲೆ ಅಂದ್ರೆ ಲಿಂಕ್ ಮತ್ತೆ ಕ್ಲೋಸ್ ಆಗುತ್ತೆ 5 ಡೇಸ್ ಆಗಿದ್ದಾದ್ಮೇಲೆ, ಆ ಲಿಂಕ್ ಕ್ಲೋಸ್ ಆಗಿದ್ದ ನೆಕ್ಸ್ಟ್ 3 ಡೇಸ್ಗೆ ಫಸ್ಟ್ ಒಂದು ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುವಂತದ್ದು. ಓಕೆನಾ, ಪ್ರೋಸೆಸ್ ಈ ರೀತಿ ನಡೆಯುತ್ತೆ. ಇದಕ್ಕೆ ಸುಮ್ಮನೆ ನೋಡಿ, ಈಗ ಆಪ್ಷನ್ ಎಂಟ್ರಿ ಲಿಂಕ್ ಜಸ್ಟ್ ಡೇಟ್ಸ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಿದ್ದಾರೆ. ಹಾಗಾಗಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇದೇ ದಿನಾಂಕಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು KA ಕಡೆಯಿಂದ ಒಂದು ಕರೆಕ್ಟ್ ಆಗಿ ಇದೇ ಡೇಟ್ಗೆ ಅಂತ ಕೊಟ್ಟಿಲ್ಲ. ಯಾವಾಗ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕೊಟ್ಟಿರುವಂತಹ ಟೈಮ್ ಕ್ಲೋಸ್ ಆಗುತ್ತೋ ಅಲ್ಲಿಂದ ನೆಕ್ಸ್ಟ್ 3 ಡೇಸ್ಗೆ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್, ಅಲ್ಲಿಂದ ನೆಕ್ಸ್ಟ್ 3 ಡೇಸ್ಗೆ ನಿಮ್ಗೆ ಫಸ್ಟ್ ಒಂದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಓಕೆನಾ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ 100% ಆಗಿ ನಿಮಗೆ 3 to 4 ಡೇಸ್ ಟೈಮ್ ಅನ್ನ ಕೊಡ್ತಾರೆ ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ ಅನ್ನ ಮಾಡ್ಕೊಳ್ಳೋದಕ್ಕೆ. ಓಕೆನಾ, ಸಾಕಷ್ಟು ಸ್ಟೂಡೆಂಟ್ಸ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನನಗೆ ಸೀಟ್ ಅಲಾಟ್ ಆಗುತ್ತಲ್ವಾ, ಅದೇ ಸೀಟ್ಗೆ ನಾನು ಮತ್ತೆ ಫಸ್ಟ್ ಒಂದು ಫೈನಲ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಪಡ್ಕೋಬಹುದು ಅಂತ ಕೇಳ್ತಿದ್ದಾರೆ. ಮಾರ್ಕ್ ಅಲಾಟ್ಮೆಂಟ್ ಬೆನಿಫಿಟ್ಸ್ ಏನು, ಇದನ್ನ ನೀವು ಯಾವ ರೀತಿ ಯೂಸ್ ಮಾಡ್ಕೋಬಹುದು, ನಿಮ್ಮ ಕೌನ್ಸಿಲಿಂಗ್ ನೀವು ಯಾವ ರೀತಿ ಅಪ್ಲಿಕೇಬಲ್ ಮಾಡ್ಕೊಂಡ್ರೆ ಇದರ ಒಂದು ಬೆನಿಫಿಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸಪರೇಟ್ ವಿಡಿಯೋನ ಮಾಡಿ ತಿಳಿಸ್ಕೊಡಿದ್ದೀನಿ. ವಿಡಿಯೋ ಲಿಂಕ್ ಅನ್ನ ಇವತ್ತಿನ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇವತ್ತಿನ ಈ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ವಿಡಿಯೋನ ಕ್ಲಿಕ್ ಮಾಡಿ ವಾಚ್ ಮಾಡಿ. ಓಕೆನಾ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ನಿಮಗೊಂದು ಕ್ಲಾರಿಫಿಕೇಶನ್ ಆದ್ರೆ ಬಂತು. ಈಗ ನೆಕ್ಸ್ಟ್ ಕೌನ್ಸಿಲಿಂಗ್ ರಿಲೇಟೆಡ್ ಯಾವ್ದರ ರಿಲೇಟೆಡ್ ಅಪ್ಡೇಟ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.